ಇಲ್ಲಿ ತಗೊಂಡೋದ್ ಒಂದು 200 300 ಹೆಚ್ಚು ಕಮ್ಮಿ ಆಗಿತೈತೆ ಅಂತ ಅದರಿಂದ. ಚೆನ್ನಾಗಿರುತ್ತೆ ಇಲ್ಲಿ. ಬಟ್ಟೆ ಚೆನ್ನಾಗೈತೆ ಅದರಿಂದ ತಗೊಂತಾ ಇರೋದು. ಹಾಗಾದ್ರೆ ನೋಡಿ ಮೇಡಮ್, ನಮ್ಗೆ ಜಾಗ ಇದೆ, ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತಲ್ವಾ? ಹೌದು. ಮತ್ತೆ ಏನ್ ಹೇಳ್ತೀರಾ? ಏನ್ ಮಾಡೋದು, ಅವ್ರ ವ್ಯಾಪಾರ ಅವರು ಬಡವಸ್ಥಾನವಾಗಿರೋರು ತಾನೇ ಅಂಗಡಿ ಮೇಲೆ ಇದಾಕೊಂತ ಇರ್ತಾರೆ. ಅವರು ಸ್ವಲ್ಪ ಇದಾಗಬೇಕಿಲ್ಲ ಅದರಿಂದ. ಓಕೆ, ನಿಮ್ ಪ್ರಕಾರ ಫುಟ್ಪಾತ್ ಬೇಕಾ ಬೇಡವಾ? ಇರ್ಲಿ ಬಿಡ್ರಿ, ನಮ್ಮ ಬಡವ್ರಿಗಂತವ್ರಿಗೆ ಇರ್ಲಿ, ಅದು ಬೇಕೇ ಬೇಕು. ಮಧ್ಯಮ ವರ್ಗದವ್ರಿಗೆ ಬೇಕು ಅಂತ. ಹೌದು. ಇಲ್ಲೇ ತಗೊಳ್ಳೋದು ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಪರವಾಗಿಲ್ಲ. ನಾವು ಸ್ವಲ್ಪ ಇದ್ರದಾಗಿರೋರು ನಾವು ಇಲ್ಲಿ ತಗೊಂಬೋದಿಲ್ಲ ಅದರಿಂದ. ಅಂದ್ರೆ ನಮ್ ರೂಢಿಗಳಾಗತ್ತೆ ಮ್ಯಾಮ್. ಇದೇ ಬಟ್ಟೆಗಳು ನಮ್ಗೆ ಶಾಪಿಂಗ್ ಮಾಲ್ ಅಲ್ಲಿ ಸಿಗುತ್ತೆ ಅನ್ಸುತ್ತೆ ಅಲ್ವಾ? ಸಿಗುತ್ತೈತೆ. ಆದ್ರೆ ನಾವು ಅಲ್ಲಿ ಹೋಗಲ್ಲ, ನಾವು ಇದಕ್ಕೆ ಹೌದು. ನೋಡಿ, ಇವಾಗ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾರೆ, ವಯಸ್ಸಾದವ್ರು ಬರ್ತಾರೆ, ಅವ್ರಿಗೆಲ್ಲ ಹಿಂಸೆ ಆಗಲ್ಲ ಓಡಾಡೋದಕ್ಕೆ? ಓಡಾಡೋಕೆ ಹಿಂಸೆ ಆಯ್ತೈತೆ, ಅದಕ್ಕೆ ಅವ್ರಲ್ಲಿ ಸೈಡಲ್ಲಿ ಇದ್ದಾರೆ. ಇಲ್ಲ. ಮತ್ತೆ ತೆಗ್ಸೋದು ಬೇಡ ಅಂತೀರಾ? ಇರ್ಲಿ ಬಿಡ್ರಿ, ಅವರು ಬದುಕ್ಬೇಕಿಲ್ವಾ? ಅಲ್ಲ, ದೊಡ್ಡ ಅಂಗಡಿಯವ್ರೆ ಬದುಕ್ರೆ ಚಿಕ್ಕ ಅಂಗಡಿಯವ್ರು ಏನ್ ಮಾಡೋದು? ಮ್ಯಾಮ್, ಈಗ ನಮ್ಮ ಖರ್ಚು ವೆಚ್ಚಗಳ ಜೊತೆಗೆ ಇದು ನಮಗೆ ಸರಿ ಹೋಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದೌದು. ಯಾಕೆ ಇದು ಈ ಟಾಪ್ ಇದೆ ಅಂಗಡಿ ತಗೊಂಡ್ರೆ ಎಷ್ಟಿರುತ್ತೆ? ಇದು ಇನ್ನೊಂದು 150 100 ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹೌದು, ಸೇಮ್ ಬಟ್ಟೆಗೆ. ಇಲ್ಲಾದ್ರೆ ನಿಮ್ಗೆ ಎಷ್ಟು ಸಿಗ್ಬೋದು? ಅದೇ ಒಂದು 300 ನೋಡ್ರಿ, 200 300 ಆ ಥರ ಸಿಗ್ತೈತೆ. ಶೋರೂಮ್ ಅಲ್ಲಿ ನಮ್ಮ ಕೈಲಿ ತೆಗಿಯೋಕ್ಕಾಗೋದಿಲ್ಲ, ಯಾವುದೇ ಇಲ್ಲೇ ತಗೋಣ. ನಾವು ಶೋರೂಮ್ಗೆ ಹೋಗಿ ತಗೊಳೋದಕ್ಕಿಂತ ಇಲ್ಲಿ ತಗೊಬೋದು ಅನ್ಸುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಟಿದ್ದಾರೆ. ಅಲ್ಲ, ದೊಡ್ಡ ಮಾಲಲ್ಲಿ ನಾವು ಮಿಡ್ಲ್ ಕ್ಲಾಸ್ ಜನ ಹೋಗಿ ದೊಡ್ಡ ಮಾಲಲ್ಲಿ ತಗೊಳೋದಕ್ಕಾಗಲ್ಲ, ಆಯ್ತಾ? ಮತ್ತೆ ತಿರ್ಗಾ ಗೋಡನ್ಗೆ ಹೋದ್ರೆ ಇನ್ನೂ ಕಮ್ಮಿನೇ ಸಿಗುತ್ತೆ. ಅವ್ರ ವ್ಯಾಪಾರ ಅವರು ಮಾಡ್ಕೊಂತಾರಲ್ಲ, ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದಲ್ವಾ? ಈ ಥರ ಸಾರ್ವಜನಿಕರಿಗೆ ಓಡಾಡಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ. ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕು ಅಂತ ಉದ್ದೇಶ ಏನಿಲ್ಲ. ಇವಾಗಲೇ ಎಲ್ಲ ಖಾಲಿ ಆಗಿದೆ ಅನ್ಸುತ್ತೆ. ಅವರು ಅರ್ಥ ಮಾಡ್ಕೊಬೇಕು. ಅವ್ರವ್ರ ವ್ಯಾಪಾರ ಮಾಡ್ಕೊಂಡು ಚಿಕ್ಕದಾಗಿ ಅಂಗಡಿ ಆದರೂ ಮಾಡ್ಕೊಬೋದು. ಅವ್ರಿಗೆ ಬಂಡವಾಳ ಬೇಕಲ್ವಾ? ಗೌರ್ಮೆಂಟ್ ಅವ್ರಿಗೂ ಅನುಕೂಲನಾ ಅಥವಾ ನಿಮ್ಗೆ ಅನುಕೂಲನಾ? ನಮಗೂ ಅನುಕೂಲ ಆಗುತ್ತೆ. ಎಷ್ಟು ಪರ್ಸೆಂಟ್, ಎಷ್ಟು ಕಮ್ಮಿ ಅನ್ಸುತ್ತೆ ನಿಮ್ಗೆ? ಅಂದರೆ ನಮ್ಮ ಬಜೆಟ್ ಮೇಲೆ ತಾಂತೀವಿ ಮೇಡಮ್ ನಾವು. ಯಾಕೆ ಅಂತಂದರೆ ಶೋರೂಮಲ್ಲೆಲ್ಲ ಕಾಸ್ಟ್ಲಿ ಆದರೆ ನಮ್ಮಂಥರ ಹೋಗೋದಕ್ಕೆ ಆಗಲ್ಲ ಅಲ್ವಾ? ಅಫಿಷಿಯಲ್ ಆಗಿರೋರೆಲ್ಲ ಹೋಗ್ತಾರೆ, ಅವ್ರ ಬಜೆಟ್ ಮೇಲೆ ಅವ್ರು ಹೋಗ್ತಾರೆ. ನಮ್ಮ ಬಜೆಟ್ ಮೇಲೆ ನಾವು ಈಗ ಹಬ್ಬ ಹುಣ್ಣಿಮೆ ಬಂತು ಅಂದ್ರೆ ನಾವು ರೋಡ್ ಫುಟ್ಪಾತ್ ತುಂಬ ಕಷ್ಟ ಆಗುತ್ತೆ ಓಡಾಡೋದಕ್ಕೆ. ಆದರೆ ಅವ್ರ ವ್ಯಾಪಾರ ಮಾಡ್ಕೊಂಡೇಬೇಕು. ನಮಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ನಾವು ತಗೊಂಡೇಬೇಕು. ಈಗ ಹೆಜ್ಜೆಗೂ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಇದ್ರ ಅಂಗಡಿಗಳನ್ನ ಫುಟ್ಪಾತಲ್ಲೆಲ್ಲ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಇಲ್ಲ, ಎಲ್ಲ ಸಿಗುತ್ತೆ. ಆ ಸೈಡು ಸಿಗುತ್ತೆ, ಫುಟ್ಪಾತಲ್ಲೂ ಸಿಗುತ್ತೆ. ಅದು ಅವ್ರವ್ರ ಮಾನಸಿಕ ಅನಿಸಿಕೆ ಮೇಲೆ. ಆದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಇರ್ಲಿ ಅವ್ರ ಪಡೆಗೆ ಅವ್ರಿಗೆ ಅಂತ ಹೇಳ್ತೀವಿ. ಹಂಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಅಂತ ಅಂದ್ರೆ ಇವಾಗ ನಮಗೆ ಬೇಕಾಗಿರೋ ಅಂಥ ಬಜೆಟ್ ಮೇಲೆ ನಾವು ತಗೊಬೋದಲ್ಲ. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನ್ಸುತ್ತೆ.